ಮಧ್ಯಪ್ರಾಚ್ಯ ಯುದ್ಧದಿಂದಾಗಿ ಎಲ್ಪಿಜಿ ಗ್ಯಾಸ್ ಸಿಗದೆ ಪರದಾಟವನ್ನ ನಡೆಸುವಂತಹ ಪರಿಸ್ಥಿತಿ ಮುಂದುವರೆದಿದೆ. ಟೋಟಲ್ ಎನರ್ಜೀಸ್ ಗ್ಯಾಸ್ ಸ್ಟೇಷನ್ಗೂ ಕೂಡ ಎಫೆಕ್ಟ್ ತಟ್ಟಿದೆ. ಮಾಗಡಿ ರಸ್ತೆಯಲ್ಲಿರುವಂತಹ ಎಲ್ಪಿಜಿ ಗ್ಯಾಸ್ ಸಿಗದೆ ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ಕಳೆದ 15 ದಿನಗಳಿಂದ ಬಂದ್ ಆಗಿದೆ ಎಲ್ಪಿಜಿ ಗ್ಯಾಸ್ ಸ್ಟೇಷನ್. ಆಟೋ ಗ್ಯಾಸ್ ಇಲ್ಲದೆ ಚಾಲಕರು ಪರದಾಡುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಕಮರ್ಷಿಯಲ್ ಸಿಲಿಂಡರ್ಗಳ ಅಭಾವದಿಂದಾಗಿ ರಾಜ್ಯದಲ್ಲಿ ಸಾಕಷ್ಟು ಸಮಸ್ಯೆ ಉಂಟಾಗಿದ್ರೆ, ಇತ್ತ LPG ಗ್ಯಾಸ್ ಸ್ಟೇಷನ್ಗಳು ಕೂಡ ಗ್ಯಾಸ್ ಸ್ಟಾಕ್ ಇಲ್ಲದೆ ನೋ ಸ್ಟಾಕ್ ಅನ್ನುವಂಥ ಒಂದು ಬೋರ್ಡ್ಗಳನ್ನು ಹಾಕ್ಕೊಂಡು ಬಂದ್ ಮಾಡಿರುವಂಥದ್ದು. ನಾವಿವಾಗ ಮಾಗಡಿ ರಸ್ತೆಯ ಟೋಟಲ್ ಎನರ್ಜಿಸ್ ಗ್ಯಾಸ್ ಸ್ಟೇಷನ್ LPG ಗ್ಯಾಸ್ ಸ್ಟೇಷನ್ ಮುಂಭಾಗದಲ್ಲಿದ್ದೀವಿ. ಈ ಒಂದು ಗ್ಯಾಸ್ ಸ್ಟೇಷನ್ ಕಳೆದ 15 ದಿನಗಳಿಂದ ಬಂದಾಗಿದೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇರುವಂಥದ್ದು. ಯಾಕೆಂತಂದರೆ ಈ ಒಂದು ಗ್ಯಾಸ್ ಅಭಾವ ಯಾವಾಗ ಸೃಷ್ಟಿ ಆಯಿತೋ ಅಂದಿನಿಂದ ಇಲ್ಲಿ ತನಕ ಕೂಡ ಗ್ಯಾಸ್ ಬರ್ತಾ ಇಲ್ಲ. ಹೀಗಾಗಿ ಈ ಒಂದು ಗ್ಯಾಸ್ನಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಸಿಬ್ಬಂದಿಗಳಿಗೆ ಈಗಾಗಲೇ ಗ್ಯಾಸ್ ಮಾಲೀಕರು ಏನು ರಜೆಯನ್ನು ಕೊಟ್ಟು ಕಳಿಸಿರುವಂಥದ್ದು. ಈಗ ನೀವು ನೋಡ್ತಾ ಇದ್ದೀರಿ ಯಾವ ರೀತಿ ವರ್ಕ್ ಆಗದೆ ಹಾಗೆ ಬಂದ್ ಮಾಡಿರುವಂಥದ್ದು. ಯಾಕೆಂತಂದರೆ ಕಳೆದ 15 ದಿನಗಳಿಂದಲೂ ಕೂಡ ಈ ಒಂದು LPG ಟೋಟಲ್ ಎನರ್ಜಿ ಗ್ಯಾಸ್ ಸ್ಟೇಷನನ್ನು ಬಂದ್ ಮಾಡಿರುವಂಥದ್ದು. ಹೀಗಾಗಿ ಯಾವುದೇ ಸ್ಟಾಕ್ ಬರ್ತಾ ಇಲ್ಲ. ಹೀಗಾಗಿ ಬೋರ್ಡನ್ನು ಹಾಕಿರುವಂಥದ್ದು. ಈಗ ನೀವು ನೋಡ್ತಾ ಇದ್ದೀರಿ ಬೋರ್ಡ್ ನೋ ಸ್ಟಾಕ್ ಅನ್ನುವಂಥ ಒಂದು ಬೋರ್ಡನ್ನು ಹಾಕಿರುವಂಥದ್ದು. ಹೀಗಾಗಿ ಏನು ಆಟೋ ಮತ್ತು ಕ್ಯಾಬ್ಗಳು ಬರ್ತಾ ಇದ್ದಾರೆ LPGಯನ್ನು ತುಂಬಿಸ್ಕೊಳ್ಳೋದಕ್ಕೆ, ಅವ್ಯಾವು ಕೂಡ ಬರ್ತಾ ಇಲ್ಲ. ಈಗ ನಿಂತಲ್ಲೇ ನಿಂತಿರುವಂಥ ಆಟೋಗಳನ್ನು ನೋಡ್ತಾ ಇದ್ದೀರಿ. ಈ ಒಂದು LPG ತುಂಬಿಸ್ಕೊಳ್ಳೋಕ್ಕೆ ಬಂದಿರುವಂಥದ್ದು. ಹೀಗಾಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇರುವಂಥದ್ದು. ಹೀಗಾಗಿ ಈ ಒಂದು ಏನು ಸುಮಾರು ಒಂದು 10 ರಿಂದ 15 ಜನ ಈ ಒಂದು LPG ಸ್ಟೇಷನ್ನಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಸಿಬ್ಬಂದಿಗಳಿಗೂ ಕೂಡ ಬಂಕ್ ಮಾಲೀಕರು ರಜೆಯನ್ನು ಕೊಟ್ಟು ಕಳಿಸಿರುವಂಥದ್ದು. ಹೀಗಾಗಿ ಈ ಒಂದು ಸಮಸ್ಯೆ ಮುಗಿಯೋ ತನಕ ಕೂಡ ಅವರು ಸಿಬ್ಬಂದಿಗಳಿಗೆ ರಜೆಯನ್ನು ಕೊಟ್ಟು ಊರಿಗೆ ಕಳಿಸಿರುವಂಥದ್ದು. ಹೀಗಾಗಿ ಈ ಒಂದು ಮಧ್ಯಪ್ರಾಚ್ಯ ಯುದ್ಧ ಏನು ನಡೀತಾ ಇದೆ, ಆ ಯುದ್ಧ ನಿಂತ ನಂತರವೇ ಈ ಒಂದು ಸಮಸ್ಯೆ ಬಗೆಹರಿಯುವಂಥ ಒಂದು ಸಾಧ್ಯತೆ ಇರುವಂಥದ್ದು. ಹೀಗಾಗಿ ಈ ಒಂದು ಕಳೆದ 15 ದಿನಗಳಿಂದ ಈ ಒಂದು LPG ಸ್ಟೇಷನ್ ಏನಿದೆ ಅದು ಸಂಪೂರ್ಣವಾಗಿ ಬಂದಾಗಿರುವಂಥದ್ದು. ಈಗ ಅದರಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿಗಳು ಕೂಡ ರಜೆಯನ್ನು ಕೊಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ನಂದೀಶ್ ಮಲ್ಲೇನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.